ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮ್ಗೊಂದು ಕ್ಯಾಬೇಜ್ನಿಂದ ಮಾಡುವಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ನೀವು ಸ್ನ್ಯಾಕ್ ಆದರೂ ಅನ್ಕೋಬೋದು ಅಥವಾ ರಾತ್ರಿ ಲೈಟಾಗಿ ಡಿನ್ನರ್ಗೂ ತಿನ್ಬೋದು. ಈ ಚಪಾತಿ ಎಲ್ಲ ತಿಂದು ಬೇಜಾರಾಗಿರ್ತಲ್ಲ, ಅವಾಗ ಮಾಡ್ಕೊಳಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಚಿಲ್ಲಿ ಗಾರ್ಲಿಕ್ ಸಾಸ್ಗೂ ಮತ್ತು ಯೋಗರ್ಟ್ ಡಿಪ್ ಎರಡೂ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ಇದ್ರ ಜೊತೆಗೆ ತಿನ್ನೋಕ್ಕೆ. ಮೊದಲು ನಾವು ಚಿಲ್ಲಿ ಗಾರ್ಲಿಕ್ ಸಾಸ್ ಮಾಡೋಣಂತೆ. ಅದಕ್ಕೆ ನಾನು ಎಣ್ಣೆ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಇದಕ್ಕೆ ನಾನಿವಾಗ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದಾದ ನಂತರ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೋತೀನಿ 1 ಸ್ಪೂನಷ್ಟು. ಈ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ, ಇದನ್ನು ನಾನು ಈ ಒಣಮೆಣ್ಸಿಕಾಯಿ ಇರುತ್ತಲ್ಲ, ಅದನ್ನು ನೀವು ಸ್ವಲ್ಪ ಲೈಟಾಗಿ ಹುರ್ಕೊಂಡು, ಅಂದರೆ ವಾರ್ಮ್, ಅಂದರೆ ಬೆಚ್ಚಗೆ ಅಂತಾರಲ್ಲ ಆ ಥರ ಮಾಡ್ಕೊಂಡು ಮಿಕ್ಸರ್ಗೆ ಹಾಕಿದರೆ ಈ ಥರ ಚಿಲ್ಲಿ ಫ್ಲೇಕ್ಸ್ ಬರುತ್ತೆ. ಅಂದರೆ ಪೌಡರ್ ಥರ ಮಾಡ್ಕೋಬಾರ್ದು, ರಫ್ ಆಗಿ ಪುಡಿ ಮಾಡಿಕೊಂಡ್ರೆ ಬರುತ್ತೆ ಇದು. ಈಗ ಇದಕ್ಕೆ 1 ಕಪ್ನಷ್ಟು ನಾನು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಇದು ಕುದಿಯೋಕ್ಕೆ ಬಿಟ್ಟು, ಇದಾದ ನಂತರ ಒಂದು ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಒಂದು 2 ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಳ್ಳೋಣಂತೆ. ಇದು ಚೆನ್ನಾಗಿ ಎಲ್ಲ ಕುದೀತಾ ಇದೆ ನೋಡಿ, ಈ ಥರ ಕುದಿ ಬರಬೇಕು. ಈಗ ನಾನು ವಿನೆಗರ್ ಹಾಕ್ಕೋತಾ ಇದ್ದೀನಿ 1 ಸ್ಪೂನು. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ 1 ಸ್ಪೂನು. ಇದಾದ ನಂತರ ಸೋಯಾ ಸಾಸು 1 ಸ್ಪೂನು. ಈಗ ನಾನು ನೀವು ಕಾರ್ನ್ಫ್ಲೋರರ ತೊಗೊಳ್ಳಿ ಅಥವಾ ಅಕ್ಕಿ ಹಿಟ್ಟರು ತೊಗೊಳ್ಳಿ. ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಅದನ್ನು 1 ಸ್ಪೂನ್ ಹಾಕ್ಕೊಂಡು ಅದಕ್ಕೊಂದು 2 ಸ್ಪೂನ್ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಲಂಪ್ಸ್ ಇರಬಾರ್ದು, ಅಂದರೆ ಗಂಟುಗಳು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು. ಇವಾಗ ಇದು ಗಟ್ಟಿ ಆಗುತ್ತೆ, ಸ್ವಲ್ಪ ಲೈಟಾಗಿ ಕುದ್ದಂಗೆಲ್ಲ ಇದು ಚೆನ್ನಾಗಿ ಗಟ್ಟಿ ಆಗುತ್ತೆ ನೋಡಿ. ಈ ಥರ ಇದಕ್ಕೆ ನಾವು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣಂತೆ. ಈಗ ಇದಾದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿದ್ರಲ್ಲ, ಈಗ ಇದು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ನೋಡಿ. ಇದಕ್ಕೆ ನಾನು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಕೊಂಡಿದ್ದೀನಿ ಈ ಥರ ನೋಡಿ. ಈಗ ಸಾಸ್ ರೆಡಿಯಾಗಿದೆ. ಇದ್ರ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಾಸು. ಇದನ್ನು ಮನೇಲಿ ನೀವು ಬೇರೆ ಯಾವುದಕ್ಕೆ ಕೂಡ ಮಾಡ್ಕೊಂಡು ಇಟ್ಕೋಬೋದು, ಈ ಥರ ಚಿಲ್ಲಿ ಗಾರ್ಲಿಕ್ ಸಾಸು. ಈಗ ನೋಡಿ, ಬ್ರೆಡ್ಡಿಗೆಲ್ಲ ಉಪಯೋಗಿಸ್ಬೋದು. ಈಗ ಯೋಗರ್ಟ್ ಟಿಪ್ ಮಾಡೋದು ತುಂಬ ಸಿಂಪಲ್ಲು. ನಾನು ಒಂದು ಅರ್ಧ ಕಪ್ ಮೊಸರು ತೊಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಂಡು ನಂತರ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಅಂದರೆ ಕ್ಯಾಬೇಜ್ ಯಾರು ತಿನ್ನಲ್ಲ ಅಂತಾರೆ, ಅವ್ರು ಕೂಡ ಕ್ಯಾಬೇಜ್ನ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ಡಿಶ್ಶು. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಈಗ ನೋಡಿ, ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ 1 ದೊಡ್ಡ ಸ್ಪೂನಷ್ಟು. ಇದಕ್ಕೆ ನಾವು ಯೋಗರ್ಟ್ ಡಿಪ್ ರೆಡಿಯಾಗಿದೆ. ಅಂದರೆ ಇದನ್ನು ಬರೀ ಮೊಸರು ಹಚ್ಕೊಂಡು ಕೂಡ ತಿನ್ಬೋದು. ನಾನು ಅದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕಿದ್ದೀನಿ ಅಷ್ಟೇ. ಈಗ ನೋಡಿ, 2 ಕಪ್ನಷ್ಟು ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾಬೇಜು ನೋಡಿದ್ರಲ್ಲ. ಈಗ ಇದಕ್ಕೆ ಕೊತ್ತಂಬರಿ ತುಂಬ ರುಚಿ ಕೊಡುತ್ತೆ, ಇದಕ್ಕೆ ಎಷ್ಟು ಹಾಕಿದ್ರೂ ಅಷ್ಟು ಚೆನ್ನಾಗಿರುತ್ತೆ. ಒಂದು ಅರ್ಧ ಕಪ್ ಹಾಕಿದ್ದೀನಿ. ಈಗ ನಾನು ಒಂದು ಈರುಳ್ಳಿನ ಮೀಡಿಯಮ್ ಆಗಿ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದಾದ ನಂತರ ನಾನು ಬೆಳ್ಳುಳ್ಳಿನ ಒಂದು 4ರಿಂದ 5 ಜಜ್ಕೊಂಡು ಅಥವಾ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ, ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಬರೀ ಖಾರ ಪುಡಿ ಹಾಕೊಂಡು ಕೂಡ ಮಾಡ್ಕೋಬೋದು. ಇದಕ್ಕೆ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ, ನೀವು 1 ದೊಡ್ಡ ಸ್ಪೂನಷ್ಟು. ಇದು ಈಗ ನಾನು ಕಾಳು ಮೆಣಸು ಹಾಕ್ಕೊಂಡು, ಇದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಈ ಡಿಶ್ಶು. ಅದರಿಂದ ಇದಕ್ಕೆ ನೋಡಿ, ಕಾಳು ಮೆಣಸು ಇದೆ, ಇದಕ್ಕೆ ಹಸಿ ಮೆಣಸಿನ್ಕಾಯಿನೂ ಇದೆ. ಮತ್ತು ಈಗ ನಾನು ಖಾರ ಪುಡಿ ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನಿಮಗೆ ನೋಡಿಕೊಂಡು ನಿಮ್ಮ ಖಾರ ಎಷ್ಟಿದ್ರೆ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅಂದರೆ. ಈಗ ನಾನು 3 ದೊಡ್ಡ ಸ್ಪೂನು ಅಕ್ಕಿ ಹಿಟ್ಟು, ನಾನು ಹೇಳಿದ್ನಲ್ಲ, ನೀವು ಅಕ್ಕಿ ಹಿಟ್ಟು ಇಲ್ಲ ಅಂದರೆ ನೀವು ಕಾರ್ನ್ಫ್ಲೋರಿಂದ ರಿಪ್ಲೇಸ್ ಮಾಡ್ಕೋಬೋದು ಇದನ್ನು. ಅಕ್ಕಿ ಹಿಟ್ಟು ಬದಲಿ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. 3 ಸ್ಪೂನು ಅಕ್ಕಿ ಹಿಟ್ಟು, 3 ಸ್ಪೂನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನು. ನೀವು 2 ಕಪ್ ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ, ಆ ಲೆಕ್ಕಕ್ಕೆ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ನೋಡಿ. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕ್ಯಾಬೇಜಿಂದ ಎಲ್ಲ, ಆಮೇಲೆ ಕ್ಯಾಬೇಜು ಮತ್ತು ಆಮೇಲೆ ಈರುಳ್ಳಿ ಎಲ್ಲದರಿಂದನೂ ನೀರು ಹೊರಗೆ ಬರುತ್ತೆ. ಅದರಿಂದ ಇದಕ್ಕೆ ಈಗ ನೀರು ಹಾಕಬಾರ್ದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಿಕ್ಸ್ ಮಾಡ್ದಂಗೆ ಎಲ್ಲನೂ ನೀರು ಬಿಟ್ಕೊಂಡು ಹೋಗುತ್ತೆ. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಇದು ಮಿಕ್ಸ್ ಮಾಡ್ದಂಗೆ ಎಲ್ಲ ಹೆಂಗೆ ಒಂಥರ ಗಟ್ಟಿ ಹಾಕೋತಾ ಬರುತ್ತೆ ನೋಡಿದ್ರಲ್ಲ. ಇದನ್ನು ನಾನು ಮುಚ್ಚಿ ಒಂದು 10 ನಿಮಿಷ ಇಡ್ತೀನಿ. ಯಾಕೆ ಈ ಥರ ಇಡ್ತೀನಿ ಅಂದರೆ ಅದೆಲ್ಲ ನೀರು ಬಿಟ್ಕೊಳ್ಳಿ ಅಂತ. ನೋಡಿ ಹೆಂಗೆ ನೀರು ಬಿಟ್ಕೊಂಡಿದೆ ನೋಡಿ, ಅಂದರೆ ನಾವು ನೀರು ಹಾಕಿದ್ದೀವೇನೋ ಅಂತ ಅನಿಸುತ್ತೆ, ಹಂಗೆ ನೀರು ಬಿಟ್ಕೊಂಡಿದೆ. ಅದರಿಂದ ಮೊದಲೇ ನೀರು ಹಾಕಬಾರ್ದು. ಈಗ ಒಂದು 3 ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ನೋಡಿ. ಈ ಥರ ಕೈಯಲ್ಲಿ ನಾವು ಅದು ಒಂದು ತಟ್ಟಕ್ಕೆ ಬರೋ ಹಾಗೆ ನಾನು ಇದು ಮಾಡ್ಕೊಂಡಿದ್ದೀನಿ ನೋಡಿರಿ. 3 ಸ್ಪೂನು ನೀರು ಹಾಕ್ಕೊಂಡು ಕಲಿಸ್ಕೊಂಡಿರೋದು ಇದು ನೋಡಿ. ಇದೆ ಈ ಥರ. ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಈ ಥರ ತವಕ್ಕೆ ಹಚ್ಕೋತಾ ಇದ್ದೀನಿ. ನೀವು ಎಣ್ಣೆ ಇಲ್ಲಾರ್ದು ನಿಮ್ಮ ಹತ್ರ ನಾನು ಸಿಕ್ಕಿದ್ರೆ ಹಾಗೂ ಮಾಡ್ಬೋದು ನೋಡಿ. ಈ ಥರ
ಡೈರೆಕ್ಟಾಗಿ ತವದ ಮೇಲೆ ಹಚ್ಬೋದು, ಯಾಕಂದರೆ ಇದು ಅಷ್ಟೊಂದು ಬಿಸಿ ಇರಲ್ಲ. ನಾನು ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಲ್ಲ, ಅಷ್ಟೊಂದು ಬಿಸಿ ಇರಲ್ಲ. ಆಮೇಲೆ ನಾವು ದಪ್ಪನಾಗಿ ಹಾಕ್ಕೋತೀವಿ ಇದನ್ನು, ಅದರಿಂದ ನಿಮ್ಗೆ ಅಷ್ಟೊಂದೇನು ಕೈಗೆಲ್ಲ ಬಿಸಿ ಹತ್ತುತ್ತೆ ಅಂತ ಏನೂ ಇಲ್ಲೇ ಇಲ್ಲ. ಅಷ್ಟು ಮೀರಿ ನಿಮ್ಗೆ ಇದರಿಂದ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸಿದರೆ ನೀವು ಡೈರೆಕ್ಟಾಗಿ ಇದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಪ್ಲಾಸ್ಟಿಕ್ ಮೇಲೆ ಮಾಡ್ಕೋಬೋದು, ಅಥವಾ ಈ ಬಾಳೆ ಎಲೆ ಮೇಲೆ, ಈ ಥರದ್ದು ಯಾವುದ್ರದ್ದು ಮೇಲಾದರೂ ಹಚ್ಕೊಂಡು ಈ ಥರ ನಾವೇನು ತಾಲಿಪಟ್ಟು ಅಥವಾ ಅಕ್ಕಿ ರೊಟ್ಟಿ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋಬೋದು. ಆದರೆ ಇದು ದಪ್ಪ ಇರುತ್ತೆ, ತೆಳ್ಳಗಿರಲ್ಲ. ಅದು ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ರುಚಿ ಇರಲ್ಲ. ನೋಡಿ ಈ ಥರ ಚೆನ್ನಾಗಿ ಅಲ್ಲಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ, ಗೋಲ್ಡನ್ ಆಗಿ ಬರುತ್ತೆ, ಆಮೇಲೆ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ವಿಭಿನ್ನವಾದ ಒಂದು ಡಿಶ್ ಇದು, ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ನೋಡಿ, ಇದ್ರಾಗೆ ಜಾಸ್ತಿ ಆಯಿಲ್ ಇಲ್ಲ, ಏನಿಲ್ಲ, ತುಂಬ ಅಂದರೆ ತುಂಬ ಹೆಲ್ದಿಯಾಗಿದೆ. ಕ್ಯಾಬೇಜ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಆದ್ದರಿಂದ ಇದು ತುಂಬ ಫೈಬರ್ ಇರೋದ್ರಿಂದ ಇದನ್ನು ಉಪಯೋಗಿಸ್ಬೇಕು. ಅದ್ರ ಜೊತೆಗೆ ಶುಂಠಿ ಉಪಯೋಗಿಸಿದ್ರೆ ನಿಮ್ಗೆ ಏನಾದರೂ ಆ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಅನಿಸಿದರೆ ಇದರಿಂದ ಅದು ಕೂಡ ಪ್ರಾಬ್ಲಮ್ ಇರೋದಿಲ್ಲ. ನೋಡಿ ಈ ಥರ ಇದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ, ಗೋಲ್ಡನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ತಿನ್ನೋಕ್ಕೆ ಕೂಡ ಲೈಟಾಗಿರುತ್ತೆ, ಹೊರಗಡೆಯಿಂದ ಕ್ರಿಸ್ಪಿ ಇರುತ್ತೆ, ಒಳಗಡೆ ಎಲ್ಲ ಸ್ವಲ್ಪ ಸಾಫ್ಟ್ ಇರುತ್ತೆ. ಆ ಥರ ಒಂದು ಸ್ನ್ಯಾಕ್ ಅಂತ ಅಂದ್ಕೊಳ್ಳಿ ಇದನ್ನು, ಅಥವಾ ತಿನ್ನೋಕ್ಕೆ ಡಿನ್ನರ್ ಅಂತ ಕೂಡ ಮಾಡ್ಕೊಳ್ಳಿ. ಯಾವ ಥರದ್ರೂ ತಿನ್ಬೋದು ಇದನ್ನು, ನೀವು ಮಾಡ್ಕೊಂಡು ನೋಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.